ಇನ್ನು ಚಿಕ್ಕಬಳ್ಳಾಪುರ ವಿಧಾನಸಭಾ ಕ್ಷೇತ್ರದಲ್ಲಿ ಕ್ಷಿಪ್ರ ರಾಜಕೀಯ ಬೆಳವಣಿಗೆಯಾಗಿದೆ. ಚಿಕ್ಕಬಳ್ಳಾಪುರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ್ತಷ್ಟು ಬಲ ಬಂದಿದೆ. ದಲಿತ ಸಂಘಟನೆಗಳು ಪ್ರದೀಪ್ ಈಶ್ವರ್ ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಅಭ್ಯರ್ಥಿ ಡಾಕ್ಟರ್ ಕೆ ಸುಧಾಕರ್ ಅವರ ವಿರುದ್ಧ ಕಣಕ್ಕಿಳಿದಿದ್ದಾರೆ. ಪ್ರದೀಪ್ ಈಶ್ವರ್ ಅವರಿಗೆ ಬೆಂಬಲವನ್ನ ಘೋಷಣೆ ಮಾಡಿವೆ. ಚಿಕ್ಕಬಳ್ಳಾಪುರದ ಕಾಂಗ್ರೆಸ್ ಅಭ್ಯರ್ಥಿ ಪ್ರದೀಪ್ ಈಶ್ವರ್ ಅವರ ಪರವಾಗಿ ನಿಂತಿವೆ ದಲಿತ ಸಂಘಟನೆಗಳು. ವಿಪರ್ಯಾಸ ಅಂದ್ರೆ ಈ ಹಿಂದಿನ ಚುನಾವಣೆಯಲ್ಲಿ ಸಚಿವ ಡಾಕ್ಟರ್ ಕೆ ಸುಧಾಕರ್ ಅವರ ಬೆನ್ನಿಗೆ ಇದೇ ದಲಿತ ಸಂಘಟನೆಗಳು ನಿಂತಿದ್ವು, ಅವರಿಗೆ ಚುನಾವಣೆಯಲ್ಲಿ ಸಪೋರ್ಟ್ನ ಮಾಡಿದ್ವು. ಆದ್ರೆ ಈ ಬಾರಿ ದಲಿತ ಸಂಘಟನೆಗಳ ಮುಖಂಡರು ಅಚ್ಚರಿಯ ನಡೆಯನ್ನ ತೋರಿಸಿದ್ದಾರೆ. ದಲಿತ ಸಂಘರ್ಷ ಸಮಿತಿ ಸೇರಿ ವಿವಿಧ ಸಂಘಟನೆಗಳ ಬೆಂಬಲ ಕಾಂಗ್ರೆಸ್ ಅಭ್ಯರ್ಥಿಯಾಗಿರುವಂತಹ ಪ್ರದೀಪ್ ಈಶ್ವರ್ ಅವರಿಗೆ ದಕ್ತಾ ಇದೆ. ವರ್ಗಗಳಿಗೆ ತುಂಬಾ ತೊಂದರೆ ಮತ್ತು ಅನ್ಯಾಯಗಳ ಮಾಡ್ತಾ ಇದ್ದಾರೆ. ಈ ಮೂಲಭೂತ ಸೌಕರ್ಯಗಳು ಮತ್ತು ದಿನನಿತ್ಯದ ಬಳಕೆ ಸಾಮಾನುಗಳು ಕೂಡ ಇವತ್ತು ಗಗನಕ್ಕೆ ಹೋಗೋ ಥರ ಇವತ್ತು ಮಾಡಿದ್ದಾರೆ. ಅವ್ರ ಉದ್ದೇಶ ಇಷ್ಟೇ, ತಳ ಸಮುದಾಯಗಳನ್ನು ನಾಶ ಮಾಡಿ ಮೇಲ್ವರ್ಗದವರನ್ನು ಉದ್ಧಾರ ಮಾಡ್ತಕ್ಕಂಥ ಒಂದೇ ಒಂದು ಅಜೆಂಡಾದಲ್ಲಿ ಇವತ್ತು ಹೋಗ್ತಾ ಇದೆ. ಅದು ಇವತ್ತು RSS ಅಜೆಂಡಾನ ಇವತ್ತು ಜಾರಿ ಮಾಡ್ತಾ ಇರ್ತಕ್ಕಂಥದ್ದು. ಗೋಲ್ವಾಲ್ಕರ್ ಅನ್ನೋಂಥ ಒಬ್ಬ RSS ಸಂಸ್ಥಾಪಕ, ಅವನದೊಂದು ಅಜೆಂಡಾ ಇದೆ. ಅವ್ನು ಬರೆದಿರ್ತಕ್ಕಂಥ ಬಂಚ್ ಆಫ್ ಥಾಟ್ಸಲ್ಲಿ ಒಂದು ಪುಸ್ತಕದಲ್ಲಿ ಒಂದು ಬರೆದಿದ್ದಾನೆ. ಈ ದೇಶದ 95% ಜನ ಬರೀ 5% ಜನ ಹೇಳ್ತಕ್ಕಂಥ ವಿಚಾರಗಳನ್ನು ಕೇಳಿಕೊಂಡು ಅವರು ಅಲ್ಲೇ ತಲೆಮಾಡದಲ್ಲಿರಬೇಕು. ಈ 5% ಜನ ತುಂಬ ಉತ್ತುಂಗದಲ್ಲಿ ಇದ್ಕೊಂಡು ನಿಮ್ಗೆಲ್ಲ ಕೆಲಸಗಳು ಮಾಡ್ತೀವಿ, ನಿಮ್ಮನ್ನು ಉದ್ಧಾರ ಮಾಡ್ತೀವಿ, ನೀವು ಬನ್ನಿ ಬನ್ನಿ ಅಂತೇಳಿ ಅವರು ಸಾಯ ತನಕ ಹೇಳ್ಕೊಂಡು ಹೋಗ್ತಕ್ಕಂಥ ಒಂದು ಅಜೆಂಡವನ್ನು ಇವತ್ತು ನಮ್ಮ ದೇಶದಲ್ಲಿ ಜಾರಿ ಮಾಡ್ತಾ ಇರ್ತಕ್ಕಂಥದ್ದು. ಇವತ್ತು ಅದಕ್ಕೆ ಸಂಬಂಧಪಟ್ಟಂಗೆ ಇವತ್ತು ರಾಜ್ಯದಲ್ಲಿ BJP ಸರ್ಕಾರಗಳು ಏನೆಲ್ಲ ಅನ್ಯಾಯಗಳು ಮಾಡಿದೆ, ಇವತ್ತು ದಲಿತರಿಗಾಗಿರ್ಬೋದು, ಮೈನಾರಿಟಿಗಾಗಿರ್ಬೋದು, ಶೋಷಿತ ವರ್ಗಗಳಿಗಾಗಿರ್ಬೋದು ಅನ್ನೋದನ್ನು ಇಡೀ ದೇಶ ಕಂಡಿದೆ. ಇವತ್ತು ಎಲ್ಲ ಪ್ರತಿಯೊಬ್ಬ ಜನ ಇವತ್ತು BJP ಸರ್ಕಾರವನ್ನು ವಜಾ ಮಾಡೋದಕ್ಕೆ ವಿರೋಧ ಮಾಡ್ತಾ ಇದ್ವಿ. ಯಾವುದೇ ಒಬ್ಬ ಸಾಮಾನ್ಯ ವ್ಯಕ್ತಿಯನ್ನು ಕೇಳಿದ್ರು ಕೂಡ ಇವತ್ತು ಈ ದೇಶದಲ್ಲಿ ಮೋದಿ ಸರ್ಕಾರ ಹೋಗ್ಬೇಕು, BJP ಸರ್ಕಾರ ಹೋಗ್ಬೇಕಂತ ಒತ್ತಾಯ ಮಾಡ್ತಾ ಇದ್ದೀವಿ. ಅಂದರೆ ಅವ್ರಿಗೆ ಅವೇರ್ನೆಸ್ ಬಂದಿದೆ. ಎಷ್ಟೇ ದುಡ್ಡು ಕೊಟ್ಟರು ಕೂಡ ಇವತ್ತು BJPಗೆ ಓಟ್ ಹಾಕ್ತಕ್ಕಂಥ ಜನ ಇವತ್ತು ಇಲ್ದಿರಾಗಿದೆ. ಆ ಕಾರಣಕ್ಕಾಗಿ ಇವತ್ತು ನಾವು ಒಂದು ತೀರ್ಮಾನ ತಗೊಂಡಿದ್ವಿ. ಚಿಕ್ಕಬಳ್ಳಾಪುರ ತಾಲೂಕಿನ, ಚಿಕ್ಕಬಳ್ಳಾಪುರ ಜಿಲ್ಲೆಯ ಅನೇಕ ದಲಿತ ಸಂಘಟನೆಗಳು ಇವತ್ತು ಒಂದು ಒಮ್ಮತದ ತೀರ್ಮಾನ ಏನಪ್ಪ ಅಂತಂದರೆ, ಇವತ್ತು BJP ಸರ್ಕಾರ ಹೋಗ್ಬೇಕು, ಆಡಳಿತ ನಡ್ತಕ್ಕಂಥ ಯಾವುದೇ ಸರ್ಕಾರ ಬಂದರೂ ಅದಕ್ಕೆ ನಾವು ಬೆಂಬಲ ಕೊಡ್ತೀವಿ ಅನ್ನೋಂಥ ಒಂದು ಒಟ್ಟಾರೆ ತೀರ್ಮಾನ ತಗೊಂಡಿದ್ದೀವಿ. ಇವತ್ತು ಆಡಳಿತ ಕೊಡ್ತಕ್ಕಂಥ ಈ ಕ್ಷೇತ್ರದಲ್ಲಿ ಕಾಂಗ್ರೆಸ್ಸನ್ನು ಬೆಂಬಲಿಸ್ತೀವಿ ಅಂತ ಎಲ್ಲರೂ ಒಟ್ಟಾರೆ ತಗೊಂಡಿದ್ವಿ. ಅದಕ್ಕೆ ಪೂರಕವಾಗಿ ಎಷ್ಟೇ ನಮಗೆ ಬೇರೆ ಬೇರೆ ಆಶೆ ಆಕಾಂಕ್ಷೆಗಳು ಬಂದರೂ ಕೂಡ ನಾವು ಹಳ್ಳಿ ಜನರ ಜೊತೆಗೆ ಬೆರೆತು ಅವರನ್ನು ಆರ್ಗನೈಸ್ ಮಾಡೋದ್ರ ಮುಖಾಂತರ ಇವತ್ತು BJPನ ಸೋಲಿಸಿ ಬೇರೆ ಪಕ್ಷವನ್ನು, ಕಾಂಗ್ರೆಸ್ಸನ್ನು ಗೆಲ್ಲಿಸತಕ್ಕಂಥ ಕೆಲಸ ಇವತ್ತು ನಾವು